ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮನೇಲಿ ಏನು ತರಕಾರಿ ಇಲ್ಲದೆ ಇರೋ ಟೈಮ್ ಒಳಗೆ ಏನಾದರೂ ಮಾಡಬೇಕು ಸ್ಪೆಷಲ್ ಆಗಿ ಅಂತ ಯೋಚನೆ ಮಾಡ್ತಿರ್ತೀವಿ. ಇವಾಗ ನಾನು ನಿಮಗೆ ಆಲೂಗಡ್ಡೆನ ಬಳಸ್ಕೊಂಡು ಬಿರಿಯಾನಿ ಮಾಡೋದನ್ನ ಈ ವಿಡಿಯೋದೊಳಗೆ ತೋರಿಸಿರ್ತಾನೆ. ಕಡಿಮೆ ಸಾಮಗ್ರಿ ಒಳಗೆ ನಾವು ರುಚಿಯಾಗಿರುವಂಥ ಬಿರಿಯಾನಿನ ಮಾಡ್ಕೋಬೋದು. ತುಂಬ ಚೆನ್ನಾಗಿರ್ತತಿ. ನೀವೊಂದು 10 ನಿಮಿಷದಲ್ಲೆಲ್ಲ ಈ ಬಿರಿಯಾನಿನ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದಲನೇದಾಗಿ ನಾನಿಲ್ಲಿ ಚಿಕ್ಕ ಚಿಕ್ಕ ಆಲೂಗಡ್ಡೆನ ತಗೊಂಡನಿ. ನೀವು ಇದೇ ಸೈಜ್ ಆಲೂಗಡ್ಡೆನ ತಗೋಬೇಕಂತಿಲ್ಲ. ದೊಡ್ಡ ಆಲೂಗಡ್ಡೆ ಏನಾದರೂ ಇದ್ರೆ ಅದ್ರೊಳಗೆ ಒಂದ್ರೊಳಗೆ 2 ಭಾಗ ಮಾಡ್ಕೊಂಡ್ರೆ ಆಯ್ತು. ನಾವು ಇವೇನು ಆಲೂಗಡ್ಡೆ ತಗೊಂಡೇವಲ್ಲ ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದ್ರ ಸಿಪ್ಪೆನ ನಾವು ತಗೋಬೇಕು ನೋಡ್ರಿ. ನಾನಿಲ್ಲಿ ಎಲ್ಲ ಆಲೂಗಡ್ಡೆದು ಈ ರೀತಿ ಅದ್ರ ಸಿಪ್ಪೆನೆಲ್ಲ ತೆಗೆದಿಟ್ಕೊಳತೀನಿ. ನೀವು ಒಂದ್ ವೇಳೆ ಬೇಕಂದ್ರೆ ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ಸಮೇತನೂ ಕೂಡ ನೀವು ಈ ಬಿರಿಯಾನಿನ ಮಾಡ್ಕೋಬಹುದು. ನಾನಿಲ್ಲಿ ಇದೇ ರೀತಿನ ಎಲ್ಲಾನು ಸಿಪ್ಪೆ ತೆಗೆದಿಲ್ಲೇ ಒಂದು ಬೌಲ್ ಒಳಗೆ ಹಾಕಿ ಇಟ್ಕೊಂಡನ್ ನೋಡ್ರಿ. ಇವಾಗ ನಾವು ಸಿಪ್ಪೆ ತೆಗೆದಿರುವಂತ ಆಲೂಗಡ್ಡೆನ ಈ ರೀತಿ ಒಂದು ಪೋರ್ಕ್ನ ಸಹಾಯದಿಂದ ನಾವು ಅದಕ್ಕೆ ಎಲ್ಲಾ ಕಡೆ ಈ ರೀತಿ ಚುಚ್ಚಿ ಚುಚ್ಚಿ ಹೋಲ್ ಮಾಡ್ಬೇಕು ನೋಡ್ರಿ. ಜಸ್ಟ್ ನೀವು ಒಂದ್ಸಲ ನಾನು ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ಮಾಡ್ಕೊಂಡ್ರೆ ಸಾಕಾಗ್ತತಿ. ಯಾಕಂದ್ರೆ ನಾವು ಮ್ಯಾರಿನೇಟ್ ಮಾಡೋ ಟೈಮ್ ಒಳಗದು ಚೆನ್ನಾಗಿ ಮಸಾಲೆ ಹಿಡ್ಕೊಂತತಿ. ಆದ್ರಿಂದ ಆ ರೀತಿ ಪೋರ್ಕ್ಲೆ 1-2 ಸಲ ಚುಚ್ಚಿಬಿಟ್ಟು ಇಟ್ಕೊಂಡ್ಬಿಡಿ. ಇವಾಗ ನಾನು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಂತಾನೆ ನೋಡ್ರಿ. ನಾನಿಲ್ಲಿ ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡೆನ ಇಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡನಿ. 1 ಇಂಚಷ್ಟು ಶುಂಠಿ, ಆಮೇಲೆ ನಿಮ್ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ತಗೊಂಡ್ಬಿಡಿ. ಈ ಕಡೆ ನಾನಿಲ್ಲಿ ಒಂದು ಕುಟ್ಟಾಣಿನ ತಗೊಂಡ ನೋಡ್ರಿ. ಕುಟ್ಟಾಣಿಗೆ ಇವಾಗ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಏನ್ ತಗೊಂಡಿದ್ವಲ್ಲ ಅದನ್ನ ಇಲ್ಲಿ ಸೇರಿಸ್ಕೊಳಕತ್ತಾನಿ. ಮೆಣಸಿನ್ಕಾಯಿ ನಾನು ಅವಾಗ್ಲೇ ಹೇಳ್ದಂಗ ನೀವು ಖಾರಕ್ಕೆ ತಕ್ಕಂಗ ನೀವು ತಗೋಬೋದಿಲ್ಲೇ. ಒಂದ್ ವೇಳೆ ನಿಮ್ಗೆ ಈ ರೀತಿ ಕುಟ್ಟಕ್ ಆಗ್ಲಿಲ್ಲ ಅಂತಂದ್ರ ನೀವು ಡೈರೆಕ್ಟ್ ಆಗಿ ಮಿಕ್ಸಿ ಜಾರ್ಗೆ ಕೂಡ ಹಾಕೋಬಹುದು. ಆದ್ರೆ ಈ ರೀತಿ ಕುಟ್ಟಿ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತತಿ. ಒಂದ್ಸಲ ಇದಿದ್ರ ಟ್ರೈ ಮಾಡ್ರಿ. ನಾನಿಲ್ಲಿ ಈ ರೀತಿ ತರಿಯಾಗಿ ಇದನ್ನ ಕುಟ್ಟಿ ಇಟ್ಕೊಂಡನಿ. ಮತ್ತೊಂದ್ ಕಡೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನ ಇಲ್ಲೇ ಸೇರಿಸ್ಕೊಳಕತ್ತ ನೋಡ್ರಿ. ಹುಳಿ ಮೊಸರನ್ನ ತಗೊಳಕ್ ಹೋಗ್ಬೇಡಿ, ಫ್ರೆಶ್ ಆಗಿರುವಂತ ಮೊಸರ ಇಲ್ಲೇ ಬಳಸ್ಕೊರಿ. ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹಾಕೊಂಡನಿ. ಇವಾಗ ನಾವೇನು ಅವಾಗಲೇ ಕುಟ್ಟಿಟ್ಟಿದ್ವಲ್ಲ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡನಿ. ಇವಾಗ ಸ್ವಲ್ಪ ಅರ್ಶಿನ ಪುಡಿನೂ ನಾನು ಇದಕ್ಕೆ ಹಾಕೊಂಡನ್ ನೋಡ್ರಿ. ಒಂದು ಅರ್ಧ ಸ್ಪೂನ್ ಅಷ್ಟು ನಾನಿಲ್ಲಿ ಧನಿಯಾ ಪೌಡರ್ನ ಹಾಕೊಳಕತ್ತ ನೋಡ್ರಿ. ಕೊರಿಯಾಂಡರ್ ಪೌಡರ್ ಅಂತಾರಲ್ಲ ಅದು ಇದು. ಇವಾಗ ನಾನಿಲ್ಲಿ 1 ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್ನ ಇಲ್ಲೇ ಹಾಕೊಳಕತ್ತಾನಿ. 1 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ನೀವು ಮನೆಯಲ್ಲೇ ಮಾಡಿರೋ ಬಿರಿಯಾನಿ ಪೌಡರ್ ಇದ್ರೆ ಅದನ್ನು ಕೂಡ ನೀವು ಹಾಕೋಬಹುದಿಲ್ಲೇ. ಇವಾಗ ಅರ್ಧ ಸ್ಪೂನ್ ಅಷ್ಟು ಇಲ್ಲೇ ಅಚ್ಚ ಖಾರದ ಪುಡಿನ ನಾನಿಲ್ಲೇ ಸೇರಿಸ್ಕೊಳಕತ್ತಾನ ನೋಡ್ರಿ. ಲಾಸ್ಟ್ ಅಲ್ಲಿ ಇವಾಗ ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು. ಇವಾಗ ಇದಕ್ಕನ ನಾವೇನ್ ಅವಾಗ್ಲೇ ಪೋರ್ಕಲ್ ಚುಚ್ಚಿ ಆಲೂಗಡ್ಡೆನ ರೆಡಿ ಮಾಡಿಟ್ಟಿದ್ವಲ್ಲ ಆ ಆಲೂಗಡ್ಡೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 5-6 ಅಷ್ಟ ಆಲೂಗಡ್ಡೆನ ಇಲ್ಲೇ ತಗೊಂಡನಿ. ನೀವು ಬೇಕಂದ್ರೆ ಜಾಸ್ತಿ ಕೂಡ ಇಲ್ಲೇ ತಗೋಬಹುದು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕೊಂಡನಿ. ಇಲ್ಲಿ ಕಸ್ತೂರಿ ಮೇಥಿನ ನಾನಿಲ್ಲೇ ಸ್ವಲ್ಪ ಈ ರೀತಿ ಕೈಯಲ್ಲಿ ಉಜ್ಜಿಬಿಟ್ಟು ಅದನ್ನು ಕೂಡ ಹಾಕೊಂಡನ್ ನೋಡ್ರಿ. ಇದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರ್ತತಿ. ಇದ್ರ ಸೇರಿಸ್ಕೋರಿ. ಒಂದ್ ವೇಳೆ ಮೆಂತೆ ಸೊಪ್ಪಿದ್ರ ಅದನ್ನು ಕೂಡ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಗೂ ಕೂಡ ನೀವು ಸೇರಿಸಬಹುದು. ಇವಾಗ ಆಲೂಗಡ್ಡೆ ಈ ಮೊಸರು ಮತ್ತೆ ಮಸಾಲೆನೆಲ್ಲ ಹಿಡ್ಕೋಬೇಕು. ಆ ರೀತಿ ಇದನ್ನ ನಾವು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಈ ರೀತಿ ಇದನ್ನ ಮಿಕ್ಸ್ ಮಾಡಿ ಹಿಟ್ಟನ್ನು ನೋಡ್ರಿ. ಇವಾಗ ಇದು ರೆಡಿ ಆಗೈತಿ. ಇಲ್ಲಿದು ಕಂಪ್ಲೀಟ್ ಆಗಿ ಆಲೂಗಡ್ಡೆ ಮಸಾಲೆ ಎಲ್ಲ ಹೀರ್ಕೋಬೇಕು. ಅಂದ್ರೆ ನಾವ್ ಇದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ಬೇಕಾಕತಿ. ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇದನ್ನ ಬಿಟ್ಬಿಡ್ತಾನೆ. ಇನ್ನೊಂದ್ ಕಡೆ ನಾನಿಲ್ಲಿ 1-2 ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ. ಎಷ್ಟಾಗುತ್ತೋ ಅಷ್ಟು ಇದನ್ನ ತೆಳ್ಳಗೆ ನಾವು ಕಟ್ ಮಾಡ್ಕೋಬೇಕು. ಆ ಕಟ್ ಮಾಡಿರುವಂತ ಈರುಳ್ಳಿನ ನಾನಿಲ್ಲಿ ಈ ರೀತಿ ಅದ್ರ ಸ್ಲೈಸ್ ಎಲ್ಲ ನಾನಿಲ್ಲೇ ಬಿಡಿಸಿ ಇಟ್ಕೊಂಡ ನೋಡ್ರಿ. ಇವಾಗ ಇನ್ನೊಂದ್ ಕಡೆ ಎಣ್ಣೆನ ನಾನಿಲ್ಲಿ ಒಂದು ಪ್ಯಾನ್ಗೆ ಹಾಕೊಳಕತ್ತಾನಿ. ನಾವೇನ್ ಅವಾಗ್ಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನ ನಾವಿಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಕತಿ. ಅದ್ರ ಕಲರ್ ಎಲ್ಲ ಚೇಂಜ್ ಆಗ್ಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ಇದನ್ನ ಹುರ್ಕೋಬೇಕು. ಜಾಸ್ತಿ ಹೈ ಫ್ಲೇಮ್ ಒಳಗ ಬೇಗ ಆಗ್ಲಿ ಅಂತೇಳಿ ಹುರಿಯಾಕ್ ಹೋಗ್ಬೇಡ್ರಿ. ಮೀಡಿಯಂ ಫ್ಲೇಮ್ ಒಳಗ ಇಟ್ಕೊಂಡು ಈ ರೀತಿ ಅದು ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು. ಕೆಂಪು ಕಲರ್ ಬರೋವರೆಗೂ ನಾವ್ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ನಾವು ಹುರ್ಕೋಬೇಕಾಕತಿ. ನೀವ್ ಒಂದ್ ವೇಳೆ ಹೈ ಫ್ಲೇಮ್ ಒಳಗ ಇಟ್ಕೊಂಡು ಹುರಿದ್ರ ಬೇಗ ಕಪ್ಪಾಗ್ತತಿ. ಆಮೇಲೆ ಈರುಳ್ಳಿ ಸುಟ್ಟಂತ ವಾಸನೆ ಬರ್ತತಿ ನಿಮ್ಗ.
ಆದ್ರಿಂದ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕಲರ್ ಬರೋವರೆಗೂ ಇದನ್ನ ಹುರ್ಕೊಂಡ್ರೆ ಆಯ್ತು. ಇವಾಗ ಈ ಹುರಿದಿರುವಂಥ ಈರುಳ್ಳಿನ ನಾನಿಲ್ಲೇ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ ನೋಡ್ರಿ. ನೀವು ನೋಡ್ತಿರ್ಬೋದು ಇಲ್ಲಿ ನಾನಿಲ್ಲಿ ಒಂದು ಸಹ ಇಲ್ಲೇ ಹೊತ್ಸೋ ಥರ ಹುರಿದಿಲ್ಲ. ಈ ಈರುಳ್ಳಿನ ಇವಾಗ ತಣ್ಣಗಾಗೋದಕ್ಕೆ ಇಟ್ಬಿಡೋಣ. ಇನ್ನೊಂದು ಕಡೆ ನಾನಿಲ್ಲಿ ಅಕ್ಕಿನ ಇಲ್ಲೇ ತೋರ್ಸಾತೇನೆ ನೋಡ್ರಿ. ನಾನಿಲ್ಲಿ ಯಾವುದೇ ರೀತಿ ಬಿರಿಯಾನಿಗೆ ಮಾಡುವಂಥ ಅಕ್ಕಿನ ಇಲ್ಲೇ ತಗೊಂಡಿಲ್ಲ. ನಾರ್ಮಲ್ ಆಗಿ ಮನೇಲಿರುವಂಥ ಅಕ್ಕಿನ ನಾನಿಲ್ಲೇ ಬಳಸ್ಕೊಂಡನಿ. ಆ ಅಕ್ಕಿನ ನಾವು 2 ರಿಂದ 3 ಸರ್ತಿ ವಾಶ್ ಮಾಡ್ಕೊಂಡು ನಾನಿಲ್ಲೇ ಎತ್ತಿಟ್ಕೊಂಡನಿ. ಇವಾಗ ಅನ್ನ ಮಾಡೋ ಪಾತ್ರೆಗೆ ನಾನಿಲ್ಲೇ ಸ್ವಲ್ಪ ಜಾಸ್ತಿನ ನೀರು ಹಾಕೋರಿ. ನೀರು ಹಾಕ್ಕೊಂಡು ಇವಾಗ ನಾನು ಏನು ಮಸಾಲೆ ಪದಾರ್ಥಗಳನ್ನ ತೋರ್ಸಾತಾನಲ್ಲ ಅವನಿಷ್ಟು ನೀವು ಆ ನೀರಿಗೆ ಸೇರಿಸ್ಕೋಬೇಕಾಕತಿ. ಒಂದು ಪಲಾವ್ ಎಲೆ, 1 ಇಂಚಷ್ಟು ಚಕ್ಕೆ, ಆಮೇಲೆ ಒಂದು 3 ಲವಂಗನ ಸೇರಿಸ್ಕೊರಿ. ಆಮೇಲೆ ಒಂದು 6 ರಿಂದ 7 ಅಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ಳಿ. ಇವಾಗ ಅನ್ನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನ ನಾವು ಸೇರಿಸ್ಕೋಬೇಕಾಕತಿ. ಜಾಸ್ತಿ ಉಪ್ಪನ್ನ ಹಾಕಕ್ಕೆ ಹೋಗ್ಬೇಡ್ರಿ. ಅನ್ನ ಬೇಯೋದಕ್ಕೆ ಎಷ್ಟು ಬೇಕಲ್ಲ ಅಷ್ಟ ಸೇರಿಸ್ಕೊರಿ. ಇಲ್ಲಿ ಸ್ವಲ್ಪ ನಾನಿಲ್ಲೇ ತುಪ್ಪನ ಇಲ್ಲೇ ಸೇರಿಸ್ಕೊಳಕತ್ತೀನಿ. ತುಪ್ಪದ ಬದಲಿಗೆ ನೀವು ಎಣ್ಣೆ ಕೂಡ ಹಾಕ್ಬೋದು. ಎಣ್ಣೆ ಹಾಕೋದ್ರಿಂದ ಅಥವಾ ತುಪ್ಪ ಹಾಕೋದ್ರಿಂದ ಅನ್ನ ಅಂಟಂಟ್ ಥರ ಆಗಲ್ಲ, ಚೆನ್ನಾಗಿ ಉದ್ರೋದ್ರಾಗಿ ಅನ್ನ ಚೆನ್ನಾಗಿ ಬರ್ತತಿ. ಈ ಪಾತ್ರೆನ ಇವಾಗ ಸ್ಟವ್ ಮೇಲೆ ಇಟ್ಕೊಂಡ್ಬಿಡೋಣ. ಇಲ್ಲಿ ನೀರು ಚೆನ್ನಾಗಿ ಕುದಿ ಬರ್ಬೇಕು. ನೀವು ನೋಡ್ತಿರ್ಬೋದು ಇಲ್ಲಿ ಈ ರೀತಿ ಕುದಿತಿರೋ ಟೈಮ್ ಒಳಗ ನಾವೇನು ತೊಳೆದು ಅಕ್ಕಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಅಕ್ಕಿನ ಇಲ್ಲೇ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಇವಾಗ ಎಲ್ಲ ಅಕ್ಕಿ ಸೇರಿಸಿ ಆದ್ಮೇಲೆ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಕುದಿಯೋದಕ್ಕೆ ಇಡ್ಬೇಕಾಕತಿ. ಇದು 70% ಅಂದ್ರೆ 70% ಅಷ್ಟು ಅಕ್ಕಿ ಬೇಯಬೇಕು. ನಾನಿವಾಗ ತೋರಿಸ್ತೇನೆ ನೋಡ್ರಿ ಯಾವ ರೀತಿ ಇಲ್ಲಿ ಅನ್ನನ ನಾವು ಮಾಡ್ಕೊಂಡಿರ್ಬೇಕಂತಂದ್ರೆ ಬೆರಳೆ ನಾವು ಈ ರೀತಿ ತುಂಡು ಮಾಡಿದ್ರೆ ಅದು ತುಂಡಾಗ್ಬೇಕು. ಅಷ್ಟರವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕು. ಇವಾಗ ಬೇಯಿಸ್ಕೊಂಡಿರುವಂತ ಅನ್ನನ ನಾನಿಲ್ಲೇ ಮತ್ತೊಂದು ಪರಾತಕ್ಕ ಇಲ್ಲೇ ತಕ್ಕೊಳಕತ್ತೇನೆ ನೋಡ್ರಿ. ಇವಾಗ ಆ ಎಲೆ ಏನ್ ಹಾಕಿದ್ವಲ್ಲ ನಾವು ಅವನ್ನೆಲ್ಲ ಚಕ್ಕೆ ಅವನ್ನೆಲ್ಲ ನಾವು ತಕೊಂಡ್ಬಿಡೋಣ. ಈ ಅನ್ನನ ಇವಾಗ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಬಿಡೋಣ. ಇನ್ನೊಂದ್ ಕಡೆ ನಾನು ಇಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಟು ಅದಕ್ಕನ ಒಂದು 3 ಸ್ಪೂನ್ ಅಷ್ಟು ಎಣ್ಣೆನ ಇಲ್ಲೇ ಸೇರಿಸ್ಕೊಂಡ ನೋಡ್ರಿ. ಇವಾಗ ಎಣ್ಣೆ ಬಿಸಿ ಆದ್ಮೇಲೆ ಒಂದು ದೊಡ್ಡ ಸ್ಪೂನ್ಲೆ ನಾನಿಲ್ಲಿ ಜೀರಿಗೆನ ಸೇರಿಸ್ಕೊಂಡನಿ. ಇಲ್ಲಿ ನಾವೇನು ಅವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಆಲೂಗಡ್ಡೆ ಅದನ್ನ ನಾನಿಲ್ಲೇ ಸೇರಿಸ್ಕೊಳಕತ್ತೇನೆ ನೋಡ್ರಿ. ಇಷ್ಟು ಮಸಾಲೆ ಸಮೇತನ ನಾವು ಇದನ್ನ ಹಾಕೋಬೇಕಾಕತಿ. ಇವಾಗ ಆಲೂಗಡ್ಡೆನ ಚೆನ್ನಾಗಿ ಒಂದು 2 ನಿಮಿಷ ಎಣ್ಣೆ ಹಿಡ್ಕೋಬೇಕದು. ಅಲ್ಲಿವರೆಗೂ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು. ಇಲ್ಲಿ ಆಲೂಗಡ್ಡೆ ಒಂದು ಸ್ವಲ್ಪ ಅಂದ್ರೆ ಒಂದು 10% ಬೇಯೋ ಮಟ ನಾವು ಇದನ್ನ ಒಂದು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಬೇಯೋ ಮಟ ಬಿಟ್ಬಿಡೋಣ. ಇಲ್ಲಿ ನಾನು ನಿಮ್ಗೆ ತೋರ್ಸಾತೇನೆ ನೋಡ್ರಿ. ಈ ರೀತಿ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ಬೇಕು. ಅಂದ್ರೆ ಏನಿಲ್ಲ ಅಂತಂದ್ರೆ ಒಂದು 2 ನಿಮಿಷ ನಾವು ಇದನ್ನ ಮೀಡಿಯಂ ಫ್ಲೇಮ್ ಒಳಗೆ ಬೇಯೋದಕ್ಕೆ ಬಿಟ್ಬಿಡ್ಬೇಕಾಕತಿ. ಇವಾಗ ಇದು ಕಂಪ್ಲೀಟ್ ಆಗಿ ಸ್ವಲ್ಪ ಬೆಂದಿರ್ತತಿ ಇದು. ಇಲ್ಲಿ ನೆಕ್ಸ್ಟ್ ನಾನು ಇದಕ್ಕೆ ನಾವೇನು ಅವಾಗಲೇ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಸ್ವಲ್ಪ ಸೇರಿಸ್ಕೊಂಡನಿ. ಒಮ್ಮೆ ಹಾಕೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ಹಾಕೊಂಡಿದನ್ನ ಇನ್ನೊಂದ್ಸಲ ಈ ರೀತಿ ಮಿಕ್ಸ್ ಮಾಡಿ ನಾನಿಲ್ಲೇ ಇಟ್ಕೊಂಡನಿ. ಇವಾಗ ಇದು ರೆಡಿ ಆಗೈತೆ ನೋಡ್ರಿ. ಇವಾಗ ಈ ರೆಡಿ ಆಗಿರೋದಕ್ಕೆ ನಾನಿಲ್ಲೇ ನಾವೇನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅನ್ನ ಅದನ್ನ ಇಲ್ಲೇ ಈ ರೀತಿ ಲೇಯರ್ ಗತೆ ನಾನಿಲ್ಲೇ ಹಾಕೊಳಕತ್ತೇನೆ ನೋಡ್ರಿ. ನಾನಿಲ್ಲೇ 1 ಲೇಯರ್ ಮಾಡ್ಕೊಳಕತ್ತನಿ. ನೀವು ಬೇಕಂದ್ರೆ 2 ಲೇಯರ್ ಒಳಗೆ ಬಿರಿಯಾನಿ ಮಾಡೋದಾದ್ರೆ ನಾವೇನು ಅವಾಗಲೇ ಆಲೂಗಡ್ಡೆ ಸ್ಟಫಿಂಗ್ ಮಾಡಿದ್ವಲ್ಲ ಅದ್ರ ಅರ್ಧದಷ್ಟು ನೀವು ತಕೊಂಡು 2ನೇ ಲೇಯರ್ಗೆ ಹಾಕೋಬಹುದು. ಇವಾಗ ನಾನಿಲ್ಲೇ ಬಿರಿಯಾನಿ ಅಂದ್ರೆ ಸ್ವಲ್ಪ ಕಲರ್ ತರ ಇರ್ಲಿ ಅನ್ನೋದಕ್ಕೆ ಕೇಸರಿ ಫುಡ್ ಕಲರ್ನ ನಾನಿಲ್ಲೇ ನೀರಲ್ಲಿ ಕಲಿಸ್ಬಿಟ್ಟು ಅದನ್ನ ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿ ಹಾಕೊಂಡ್ಬಿಡಿ. ಇದು ಆಪ್ಷನಲ್ ಇದ್ರೆ ಸೇರಿಸ್ಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಮೇಲ್ಗಡೆ 1 ಸ್ಪೂನ್ ಅಷ್ಟು ಎಣ್ಣೆನು ಕೂಡ ನಾನಿಲ್ಲೇ ಹಾಕೊಂಡನಿ. ಇವಾಗ ನಾವೇನು ಇನ್ನು ಅರ್ಧದಷ್ಟು ಈರುಳ್ಳಿ ಇಟ್ಟಿದ್ವಲ್ಲ ಫ್ರೈ ಮಾಡಿದ್ದು ಅದನ್ನ ನಾನಿಲ್ಲೇ ಹಾಕೊಳಕತ್ತೇನೆ ನೋಡ್ರಿ ಮೇಲ್ಗಡೆ. ಕೊನೆಯದಾಗಿ ಇವಾಗ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡನಿ. ನಾನಿಲ್ಲಿ ಪುದೀನ ಎಲೆಗಳನ್ನ ಒಂದು 5 ರಿಂದ 6 ಅಷ್ಟಿಲ್ಲೇ ಹಾಕೊಳಕತ್ತೇನೆ ನೋಡ್ರಿ. ಈ ರೀತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತತಿ. ಇವಾಗ ಕಬ್ಬಿಣದ ತವಾನ ನಾನಿಲ್ಲೇ ಒಂದು ಬಿಸಿ ಮಾಡೋದಕ್ಕೆ ಇಟ್ಕೊಳಕತ್ತೇನೆ ನೋಡ್ರಿ. ಕಬ್ಬಿಣದ ತವ ಬಿಸಿ ಆದ್ಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇಷ್ಟೋ ತನಕ ಅನ್ನದ ಪಾತ್ರೆ ಅದನ್ನ ಅದ್ರ ಮೇಲ್ಗಡೆ ಇಟ್ಕೊಳಕತ್ತೇನೆ ನೋಡ್ರಿ. ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದ್ರ ಮೇಲ್ಗಡೆ ಒಂದು ಭಾರವಾದ ವಸ್ತುನ ಇಟ್ಬಿಡಿ. ಯಾಕಂದ್ರೆ ಅದು ಯಾವುದೇ ಕಾರಣಕ್ಕೂ ಹಬೆ ಎಲ್ಲ ಹೊರಗಡೆ ಹೋಗಬಾರ್ದು. ಅಂದ್ರೆ ಇಲ್ಲಿ ಅನ್ನ ಚೆನ್ನಾಗಿ ಬರ್ತತಿ. ನಾನಿಲ್ಲಿ ಒಂದು 10 ನಿಮಿಷ ಬಿಟ್ಟಿದ್ದೆ ಅಷ್ಟೇ. 10 ನಿಮಿಷ ಆದ್ಮೇಲೆ ನಿಮ್ಗೆ ತೋರ್ಸಾತ ನೋಡ್ರಿ ಬಿರಿಯಾನಿ ರೆಡಿ ಆಗಿರ್ತತಿ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ.
ಇವಾಗ ಆಲೂಗಡ್ಡೆ ಬಿರಿಯಾನಿ ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ಸಕತ್ತೈತೆ ಅಂತೇಳಿ. ಇವಾಗ ಮಿಕ್ಸ್ ಮಾಡಿ ನಾನು ನಿಮ್ಗೆ ತೋರಿಸ್ತೇನೆ ಬರ್ರಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದತ್ ಅಂತೇಳಿ. ನೀವು ನೋಡ್ತಿರ್ಬೋದು ನಾವಿಲ್ಲಿ ಫುಡ್ ಕಲರ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿರ್ತೈತಿ. ನಿಮ್ಗೊಂದು ವೇಳೆ ಫುಡ್ ಕಲರ್ ಇಷ್ಟ ಇಲ್ಲ ಅಂತಂದ್ರೆ ಕೇಸರಿ ದಳ ಇದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು. ಇಲ್ಲ ಅಂತಂದ್ರೆ ಈ ಕಲರ್ನ ನೀವು ಕಂಪ್ಲೀಟ್ ಆಗಿ ಸ್ಕಿಪ್ ಕೂಡ ನೀವು ಮಾಡ್ಕೋಬೋದು. ಇವಾಗ ನಾನು ನಿಮ್ಗೆ ಒಂದು ಪ್ಲೇಟಲ್ಲಿ ಹಾಕಿ ತೋರ್ಸಾತನ್ ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದತ್ತಂತಂದ್ರೆ ನೀವು ನಾನ್ ವೆಜ್ನ ಬಿಡ್ತೀರಾ ಇದ್ರ ಮುಂದೆ ಅಷ್ಟು ಚೆನ್ನಾಗಿರ್ತತಿ ಇದು. ನಾನಿವಾಗ ಆಲೂಗಡ್ಡೆನ ಇಲ್ಲೇ ತೋರ್ಸಾತನ್ ನೋಡ್ರಿ. ನಾವು ಏನೂ ಬೇಯಿಸಿಲ್ಲ ಇದನ್ನ, ಜಸ್ಟ್ ನಾವು ಒಂದು 2 ನಿಮಿಷ ಮೀಡಿಯಂ ಫ್ಲೇಮ್ ಒಳಗೆ ಬೇಯಿಸಿದ್ದಷ್ಟ ಎಷ್ಟು ಪರ್ಫೆಕ್ಟ್ ಆಗಿ ಬಿರಿಯಾನಿ ಬಂದತ್ತಂತ ನೀವು ನೋಡ್ತಿರ್ಬೋದು. ಇಲ್ಲಿ ಅದ್ರ ಕಲರ್ ನಿಮ್ಗೆ ಹೇಳ್ತಿರ್ಬೋದು ಎಷ್ಟು ಟೇಸ್ಟ್ ಚೆನ್ನಾಗಿರ್ತೈತೆ ಅಂತೇಳಿ. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಂಗೆ ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಹೈಪ್ ಆಪ್ಷನ್ ಇರ್ತತಿ ಹೈಪ್ ಮಾಡಿ.